ಇದನ್ನೆಲ್ಲ ನೋಡ್ತಾ ಇದ್ರೆ ಈ 3 ಜನದ ಮೇಲೆ ನನಗೆ ಅನುಮಾನ ಬರ್ತಾ ಇದೆ. ಅದರಲ್ಲೂ ಮುತ್ತು ಇಂಥ ಕೆಲಸ ಮಾಡ್ತಾನೆ ಅಂದ್ರೆ ನನಗೆ ತುಂಬಾ ಬೇಜಾರ. ಏನಪ್ಪ ನನಗೆ ಹೊಡೆಯಕ್ ಬರ್ತೀಯಾ? ನ್ಯಾಯ ನೀತಿ ಅಂತ ಊರಿಗೆಲ್ಲ ಪಾಠ ಹೇಳ್ತೀಯಾ? ಅನ್ಯಾಯ ಮಾಡಿದವ್ರಿಗೆ ಮುಖ ಮುತ್ತಿ ನೋಡ್ದಲೆ ನಾಯಿ ಹೊಡೆದಂಗ್ ಹೊಡಿತೀಯಾ? ಈಗ ನಿನ್ನ ಮನೆ ಹೆಣ್ಮಗಳೇ ತಾಳಿ ಕದ್ದು ಸಿಗಾಕೊಂಡಿದ್ದಾಳೆ, ಕೇಳಿದ್ರೆ ತಪ್ಪಾ? ನೋಡಿ, ನಿಮ್ ಕೈ ಮುಗಿದ್ ಕೇಳ್ಕೊಳ್ತೀನಿ, ಬೆಳ್ಳಿ ಇದ್ದ ಕೆಲಸ ಮಾಡಲ್ಲ. ಬೆಳ್ಳಿ ಏನು ಅಂತ ನನಗಿಂತ ಚೆನ್ನಾಗಿ ನಿಮ್ಗಳಿಗೆ ಗೊತ್ತು. ದೇವ್ರಣೆಗೂ ಅವಳಿದ್ದ ಕೆಲಸ ಮಾಡಿರಲ್ಲ. ಅಲ್ಲಪ್ಪ, ನೀನ್ ಮದುವೆ ಆಗ್ತಿರೋ ಹುಡುಗಿ ಅಂತ ಅವಳು ತಪ್ಪು ಮಾಡಿಲ್ಲ ಅಂತಿದ್ಯಾ? ಇದೇ ಕೆಲಸ ಬೇರೆ ಯಾರಾದ್ರೂ ಮಾಡಿದಿದ್ರೆ ನೀನ್ ಸುಮ್ನೆ ಇರ್ತಿದ್ದ? ನಾನು ಯಾವಾಗ್ಲೂ ಸತ್ಯದ ಪರವಾಗಿ ಮಾತಾಡೋದು. ಸತ್ಯ ಎಲ್ಲಿರುತ್ತೋ ಅಲ್ಲೇ ನಾನು ಇರ್ತೀನಿ ಕಣ. ಗೊತ್ತು ಕಣ್, ಸುಮ್ಕಿರಲ್ಲ. ನೀನ್ ದೊಡ್ಡ ಸುತ್ತರಿಸನು ಹುಮ್ಸೋನು ಅಂತ. ಆಯ್ತು, ಒಪ್ಕೊಂತೀನಿ, ನೀನ್ ಹೇಳಿದ್ದೀನಲ್ಲ. ಬೆಳ್ಳಿ ಹತ್ರ ತಾಳಿ ಹೆಂಗ್ ಬಂತು ಅಂತ ಉತ್ತರ ಕೊಡು. ಇವಳು ಮಾಡಿರೋ ತಪ್ಪಿಂದ ದೇವ್ರ ಉತ್ಸವ ನಿಂತೋಗಿದೆ. ಇವಳಿಗೆ ಶಿಕ್ಷೆ ಆಗ್ಲೇಬೇಕು. ಏನಂತೀರಾ? ಆಗ್ಲೇಬೇಕು. ಈ ಶಿಕ್ಷೆ ಆಗ್ಲೇಬೇಕು. ಬೆಳ್ಳಿ ಶಿಕ್ಷೆ ಆಗ್ಲೇಬೇಕು. ಹೌದು, ಆಗ್ಲೇಬೇಕು. ಅಣ್ಣ, ನಿಮ್ನ ಕೈ ಮುಗಿದ್ ಕೇಳ್ಕೊಳ್ತೀನಿ, ಬೆಳ್ಳಿ ಅಂತ ಕೆಲಸ ಮಾಡೋಳಲ್ಲ ಅಣ್ಣ. ಅದ್ ನಿಮ್ಗೂ ಗೊತ್ತು. ಅವಳು ಸುಳ್ಳು ಹೇಳಲ್ಲ ಅಣ್ಣ. ಹೌದಪ್ಪ, ಬೆಳ್ಳಿ ಸುಳ್ಳು ಹೇಳೋದೇ ಇಲ್ಲ, ಬರೀ ಕಳ್ತನ ಮಾತ್ರ ಮಾಡ್ತಾಳೆ. ಅಶೋಕ, ಅವಕಾಶ ಸಿಕ್ಕಿದೆ ಅಂತ ಬಾಯಿ ಬಂದಾಗ ಮಾತಾಡ್ಬೇಡ. ಹೌದು ಕಣ, ಅವಕಾಶ ಸಿಕ್ಕಿದೆ, ಮಾತಾಡ್ತೀನಿ. ಇಷ್ಟು ದಿನ ನೀನ್ ನಮ್ಗೆಲ್ಲ ಹೊಡೆದು ಬಡ್ದು ಶಿಕ್ಷೆ ಕೊಡ್ತಾ ಇದ್ದೆ. ಇವಾಗ ನೀನ್ ಸಿಗಾಕೊಂಡಿದ್ದಿ, ಅವಕಾಶ ಸಿಕ್ಕಿದೆ, ಮಾತಾಡ್ತೀನಿ. ನೀನ್ ಕೇಳಿಸ್ಕೊತಾ ಇರ್ಬೇಕಷ್ಟೇ. ನೀವಿಬ್ರು ದೇವ್ರ ಸೊತ್ಗೆ ಕೈ ಹಾಕ್ತೀರಾ ಅಂದ್ರೆ ನೀವೆಂತ ದೊಡ್ಡ ಮನುಷ್ಯಯ್ಯ. ನನಗೆ ಇವಾಗ ಅರ್ಥ ಆಗ್ತಿದೆ ನಿಮ್ಮ ಹತ್ರ ಇಷ್ಟೊಂದು ಆಸ್ತಿ ಅಂತಸ್ತು ಎಲ್ಲ ಎಲ್ಲಿಂದ ಬಂತು ಅಂತ. ಕಳ್ಳಿ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ, ನೀನು ದೊಡ್ಡ ಕಳ್ಳನೇ. ಸಮಾಧಾನ ಮಾಡ್ಕೋ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ಫಸ್ಟ್ ಆ ಕಳ್ಳಿ ಹಿಡ್ದು ಮರ ಕಟ್ಟಾಕ್ರಿ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಬೆಳ್ಳಿನ ಮರ ಕಟ್ಟಾಕ್ಬೇಕಾ? ಹೌದು ಸ್ವಾಮಿ, ನಿಮ್ಮ ಬಾವಿ ಪತ್ನಿನೇ ತಾಳಿ ಕತ್ತಿ ಸಿಗಾಕೊಂಡಿರೋದು. ಅದಕ್ಕೆ ಮರ ಕಟ್ಟಿ 4 ಬಿಗಿರೋ ಅಂತ ಹೇಳ್ತಾ ಇರೋದು. ಏನ್ರೋ ನೋಡ್ತಾ ಇದ್ದೀರಾ? ಫಸ್ಟ್ ಇವಳನ್ನ ಮರ ಕಟ್ಟಾಕ್ 4 ಬಿಗಿರಿ. ಎಲ್ಲ ಬಾಯ್ ಬಿಡ್ತಾಳ ಅವಾಗ. ಇಲ್ಲ, ನಾ ಏನು ತಪ್ಪು ಮಾಡಿಲ್ಲ, ನಾನ್ ಗದ್ದಿಲ್ಲ. ನಾ ಏನು ತಪ್ಪು ಮಾಡಿಲ್ಲ ಬಾವ. ಏನ್ ಮಕ ನೋಡ್ತಾ ಇದ್ದೀರಾ? ಮರ ಕಟ್ಟಕ್ ಬಾರ್ದ್ರ ಅವಳಿಗೆ. ಯಾವನಾದ್ರೂ ಬೆಳ್ಳಿ ಮೇಲೆ ಕೈ ಇಟ್ರೆ ಕೈ ಕತ್ತರಿಸ್ಬಿಡ್ತೀನಿ. ನಿಲ್ಸಿ.
ಯಾರ ಮೇಲೆ ಕೈ ಮಾಡ್ತಾ ಇದೆಯಾ ಅಂತ ಗೊತ್ತೇನೋ ನಿನಗೆ? ಕೈ ಕತ್ತೆ ಸಾಕ್ಬಿಡ್ತೀನಿ. ಮತ್ತು ಏನಿದಲ್ಲ? ಚಿಕ್ಕಮ್ಮ, ನಾನು ಯಾವಾಗ ಊರಿಂದ ವಾಪಸ್ ಬರ್ತೀನೋ ನನ್ನ ಮಗನ ನೋಡ್ತೀನೋ ಅಂತ ಕಾತರದಿಂದ ಓಡೋಡ್ ಬಂದೆ. ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡೋ ಹಾಗಾಯ್ತಲ್ಲ ಮುತ್ತು. ಅದೇನು ಇಲ್ಲ ಚಿಕ್ಕಮ್ಮ, ಒಂದ್ ಚಿಕ್ಕ ಗಲಾಟೆ ಅಷ್ಟೇ.